ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ನಾನು ಮಾತಾಡೋ ವಿಷಯ ಬಂದು ಈಗ ದರ್ಶನ್ ಸರ್ ಬಗ್ಗೆ, ದರ್ಶನ್ ಸರ್ ಫ್ಯಾನ್ಸ್ ಬಗ್ಗೆ, ಆ ಕ್ರೇಜ್ ಬಗ್ಗೆ. ಅಬ್ಬಾ ಏನು ಕ್ರೇಜ್ ಅಂದರೆ ನಿಜವಾಗ್ಲೂ ಈಗ ನಿಮ್ಮ ಮ್ಯೂಸಿಕ್ಕು ಇದ್ದರೆ ನೆಮ್ಮದಿಯಾಗಿರ್ಬೇಕಾ, ಸಾಂಗ್ ಈಗ ಟ್ರೆಂಡಿಂಗಲ್ಲಿದೆ, ನಿಜವಾಗ್ಲೂ ಖುಷಿ ಪಡೋ ವಿಷಯ ಗೈಸ್. ಈ ಥರ ಕರ್ನಾಟಕದಲ್ಲಿ ಒಬ್ಬ ಹೀರೋಗೆ ಈ ರೇಂಜ್ಗೆ ಫ್ಯಾನ್ಸ್ ಇದೆ ಅಂದರೆ ನಿಜವಾಗ್ಲೂ ಖುಷಿ ಪಡೋ ವಿಷಯನ. ಈಗ ತುಂಬ ಜನ ಹೇಳ್ಬೋದು, ಯಾವ ರಾಜ್ಯದಲ್ಲಿ ಇಲ್ವಾ ಬೇರೆ ಹೀರೋಗಿಲ್ಲ ಅಂತ. ಬೇರೆ ರಾಜ್ಯ ಬಿಟ್ಟಾಕಿ ನಮ್ಮ ರಾಜ್ಯದಲ್ಲಿ ಹೇಳಿ, ನಮ್ಮ ರಾಜ್ಯದಲ್ಲಿ ದರ್ಶನ್ ಸರ್ಗೆ ಇರೋ ಫ್ಯಾನ್ಸ್ ಕ್ರೇಜು ನಿಜವಾಗ್ಲೂ ಅದು ಯಾರಿಗೂ ಇಲ್ಲ, ಯಾವ ಹೀರೋಗೂ ಇಲ್ಲ. ಅಂದರೆ ಹೀರೋಗಳೇ ಒಪ್ಕೊಂಡಿದ್ದಾರೆ, ತುಂಬ ಜನ ಹೀರೋಗಳು ಒಪ್ಕೊಂಡಿದ್ದಾರೆ ದರ್ಶನ್ ಸರ್ಗೆ ತುಂಬ ಫ್ಯಾನ್ಸ್ ಫಾಲೋಯಿಂಗ್ ಇದೆ ಅಂತ. ಅದ್ರ ಬಗ್ಗೆ ಹೇಳೋದೇ ಬೇಡ. ಅದು 5 ಅವರ್ಸಲ್ಲಿ 5 ಮಿಲಿಯನ್ ವ್ಯೂಸ್ ಹೋಗಿದೆ. ನಿಜವಾಗ್ಲೂ ಗ್ರೇಟ್ ಗೈಸ್. ದರ್ಶನ್ ಸರ್ ಮೋಸ್ಟ್ಲಿ ಜೈಲಲ್ಲಿದೆ, ತುಂಬ ಖುಷಿ ಆಗ್ಬಿಟ್ಟಿರ್ತಾರೆ. ಅಂದರೆ ಈಗ 24 ಅವರ್ಸಲ್ಲಿ ಒನ್ ಡೇಲಿ ಎಷ್ಟು ವ್ಯೂಸು ಬಂದಿದೆ ಅಂತ ನೋಡೋದಾದ್ರೆ 49,000 ಕಮೆಂಟ್ಸ್ ಬಂದಿದೆ. 1,000 2,000 ಅಲ್ಲ, 49,000 ಕಮೆಂಟ್ಸ್ ಬಂದಿದೆ. 4.8 lakhs ಲೈಕ್ಸ್ ಬಂದಿದೆ. ಹಾಗೂ ಎಷ್ಟು ಒಂದು ದಿನಕ್ಕೆ ಎಷ್ಟು ವ್ಯೂಸ್ ಎಷ್ಟು ಜನ ನೋಡಿದ್ದಾರೆ ಅಂದರೆ 1,04,36,447 ಜನ ವೀಕ್ಷಣೆ ಮಾಡಿದ್ದಾರೆ. ಅಂದರೆ ಈಗ 1 ಕೋಟಿ ಜನನು ಬರೀ ದರ್ಶನ್ ಸರ್ ಫ್ಯಾನ್ಸ್ ನೋಡಿದ್ದಾರೆ ಅಂತ ಹೇಳೋದು. ಏಕೆಂದರೆ ಇಲ್ಲಿ ತುಂಬ ಹೀರೋಗಳ ಫ್ಯಾನ್ಸ್ ಕೂಡ ನೋಡಿದ್ದಾರೆ. ನೀವು ಕಮೆಂಟ್ ಬಾಕ್ಸಲ್ಲಿ ಹೋಗಿ ನೋಡ್ಬೋದು. ನಾನು ಕಿಚ್ಚ ಸುದೀಪ್ ಫ್ಯಾನ್, ದರ್ಶನ್ ಸರ್ ಡೆವಿಲ್ ಸಿನಿಮಾಗೆ ಒಳ್ಳೇದಾಗಲಿ, ಮ್ಯೂಸಿಕ್ ಒಳ್ಳೇದಾಗಲಿ, ಪ್ರತಿಯೊಬ್ಬರು ಹೀರೋ, ನಾನು ಗಣೇಶ್ ಅಭಿಮಾನಿ, ನಾನು ವಿಷ್ಣುವರ್ಧನ್ ಸರ್ ಅಭಿಮಾನಿ, ನಾನು ಶಂಕರ್ನಾಗ್ ಅಭಿಮಾನಿ, ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ದರ್ಶನ್ ಸರ್ ಸಿನಿಮಾಗೆ ಹಾಗೂ ಸಾಂಗ್ಗಳಿಗೆ ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತಲೇ ಹೇಳಿದ್ದಾರೆ. ಇನ್ನೊಂದು ವಿಷಯ ಇಲ್ಲ, ಈ ವಿಷಯ ಹೇಳಿದಾಗ ದರ್ಶನ್ ಸರ್ ಫ್ಯಾನ್ಸ್ಗೆ ನಿಜವಾಗ್ಲೂ ಬೇಜಾರಾಗ್ಬೋದು. ಏನು ಗೊತ್ತಾ, ಈಗ ದರ್ಶನ್ ಸರ್ ಈಗ ಬೇಲ್ ಸಿಗದೆ ಮತ್ತೆ ಅಲ್ಲಿಗೆ ಜೈಲಿಗೆ ಹೋಗೋದಕ್ಕೆ ಕಾರಣ ನೀವುಗಳೇ ಗೈಸ್, 100% ನೀವುಗಳೇ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವ್ರು ಏನೇ ಮಾಡಿದ್ರು ಎಲ್ಲ ಹಾಕಿ ನಮ್ಮ ಬಾಸ್ ಎಲ್ಲಿದ್ರು ರಾಜನೇ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಹೊಡಿತೀರ. ಅದು ಬೇಡ. ಅವತ್ತು ಜೈಲಿಗೆ ಹೋಗ್ತಿದ್ದಾರೆ, ಈಗ ಬೇಲ್ ಸಿಗದೆ ಮತ್ತೆ ಜೈಲಿಗೆ ಹೋದ್ರಲ್ಲ, ಅವಾಗ ಅವ್ರ ಪಾಪ ಏನೋ ಚಿಂತೆ ಇಲ್ಲ, ಅವ್ರ ಪಡ್ಗ ಅವರು ಹಿಂಗೆ ಇದ್ರ ಮೇಲೆ ಹಾಕಿ ಹಿಂಗೆ ಮಾಡ್ತಿದ್ದಾರೆ. ಅದಕ್ಕೂ ಒಂದು ಸಾಂಗ್ ಹಾಕಿ ನಮ್ಮ ಬಾಸ್ ಹಂಗೆ ಹಿಂಗೆ, ನಮ್ಮ ಬಾಸ್ ಯಾವುದಕ್ಕೂ ಕೇರೆ ಮಾಡಲ್ಲ, ಆ ಥರ ಆಗ್ತೀರಾ. ಅದರಿಂದ ಅವ್ರು ನಿಜವಾಗ್ಲೂ ಅವ್ರ ಎಫೆಕ್ಟ್ ಆಗ್ತದೆ, ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತದೆ. ಅದನ್ನು ಮಾಡೋದನ್ನು ಮೊದಲು ಬಿಡಿ ನೀವು. ಈಗ ಡೆವಿಲ್ ಸಿನಿಮಾ ಈಗ ಅವರು ಪ್ರಮೋಷನ್ ಮಾಡೋದಕ್ಕೆ ದರ್ಶನ್ ಸರ್ ಇಲ್ಲ, ಅದಕ್ಕೋಸ್ಕರ ಈಗ ರಚಿತಾ ರಾಮ್ ಅವರೇ ಪ್ರಮೋಷನ್ಗೆಲ್ಲ ಹೋಗ್ತಾರಂತೆ ಡೆವಿಲ್ ಸಿನಿಮಾಗೆ. ಒಂಥರ ಖುಷಿ ಕೊಡೋ ವಿಷಯ ಗುರು. ಒಬ್ಬರು ಇಂಡಸ್ಟ್ರಿಗೆ ತಂದವ್ರನ್ನ ಮರಿದಲ್ಲಿ ಅವ್ರಿಗೆ ಯಾವಾಗಲೂ ಕೃತಜ್ಞರಾಗಿರೋದು ಒಂಥರ ಅವ್ರಿಗೆ ನಿಜವಾಗ್ಲೂ ನೆನೆಸ್ಕೋಬೇಕು. ದರ್ಶನ್ ಸರ್ ಕೂಡ, ಇವರು ಕೂಡ ಅದಕ್ಕೆ ಯಾವಾಗಲೂ ಕೃತಜ್ಞರಾಗಿದ್ದಾರೆ. ಅವ್ರು ಮೊದಲನೇ ಸಿನಿಮಾಗೆ ಅವ್ರು ತಂದಿದ್ದಕ್ಕೇನೆ, ಮೊದಲನೇ ಸಿನಿಮಾ ಇವ್ರು ಏನು ತಂದಿದ್ದಕ್ಕೇನೆ ಈಗ ರಚಿತಾ ರಾಮ್ ಏನು ಕನ್ನಡದ ನಂಬರ್ 1 ಹೀರೋಯಿನ್ ಆಗಿರೋದು. ಈಗ ಅಭಿಮಾನಿಗಳೇ ಈಗ ಹೆಲ್ಪ್ ಮಾಡಬೇಕು ದರ್ಶನ್ ಸರ್ ಸಿನಿಮಾಗೆ. ನೀವು ಕೂಡ ಅಷ್ಟೇ, ಆದಷ್ಟು ಪ್ರಮೋಷನ್ ಮಾಡಿ, ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಗೈಸ್. ಇನ್ನೊಂದು ಏನು ಗೊತ್ತಾ, ದರ್ಶನ್ ಸರ್ ಫ್ಯಾನ್ಸ್ಗಳೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ದರ್ಶನ್ ಸರ್ನ ಕಂಡ್ರೆ ತುಂಬ ಜನಕ್ಕಾಗಲ್ಲ ಗೈಸ್. ಸರ್ಕಾರದವರು ಯಾರ ಮೇಲೂ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಲಾಯರ್ನೆಲ್ಲ ಈ ಥರ ಮಾಡಿದ್ದಿಲ್ವೇ ಇಲ್ಲ. ಬಟ್ ದರ್ಶನ್ ಸರ್ ಕೇಸ್ ಮೇಲಿರೋ ಇದು ಬೇರೆ ಯಾವ ಕೇಸ್ ಮೇಲೂ ಇಲ್ವೇ ಇಲ್ಲ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅವ್ರನ್ ಸರ್ ಇಂದ ಗೊತ್ತಾಗಿದ್ದು ಒಂದು ವಿಷಯ ಏನಂದರೆ, ಒಂದು ಹೆಣ್ಣಿಂದ ಉದ್ಧಾರನೂ ಆಗ್ಬೋದು, ಒಂದು ಹೆಣ್ಣಿಂದ ಹಾಳು ಆಗ್ಬೋದು ಅಂತ. ನಿಜವಾಗ್ಲೂ ಇನ್ಮೇಲಾದರೂ ಅವರು ಹೊರಗಡೆ ಬಂದಮೇಲೆ ನಿಜವಾಗ್ಲೂ ಬದಲಾಗ್ತಾರೆ. ಅವ್ರಿಗೆ ಶಿಕ್ಷೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ದಯವಿಟ್ಟು ನನ್ನ ಕಡೆಯಿಂದ ದರ್ಶನ್ ಸರ್ಗೆ ಏನಾರು ಅಡ್ವೈಸ್ ಕೊಡಬೇಕು ಅಂದರೆ, ನಮ್ಮ ತಾಯಣೆಗೂ ಹೇಳ್ತೀನಿ ಗುರು, ಏನಾದರೂ ದರ್ಶನ್ ಸರ್ಗೆ ಬೇಲ್ ಸಿಕ್ಕಿದ್ರೆ 100% ದರ್ಶನ್ ಸರ್ ಯಾವ್ದಾರು ಮೊದಲು ಎಲೆಕ್ಷನ್ ನಿಂತ್ಕೊಡಿ, ರಾಜಕೀಯಕ್ಕೆ ಬನ್ನಿ. ನೀವು ಯಾವುದೇ ಕ್ಷೇತ್ರದಲ್ಲಿ ನಿಂತರೂ 100% ಗೆದ್ದೇ ಗೆಲ್ತೀರ. ಅದಂತೂ 100% 100 ನಾನು ಬರ್ಕೊಡ್ತೀನಿ. ರಾಜಕೀಯಕ್ಕೆ ಬನ್ನಿ. ನಿಮಗೆ ಈಗ ದರ್ಶನ್ ಆರಾಮಾಗಿ ಬರ್ತಿದ್ರು ಗೈಸ್, ಯಾವುದೇ ಇದಿಲ್ಲದೆ ಆರಾಮಾಗಿ ಇವ್ರು ಹೊರಗಡೆ ಬರ್ತಾಯಿದ್ರು. ಆದರೆ ಇಲ್ಲಿ ತುಂಬ ಜನದ ಕೈವಾಡಗಳಿದೆ. ರಾಜಕೀಯದವ್ರದ್ದು ಇರ್ಬೋದು ಅಥವಾ ಸಿನಿಮಾ ರಂಗದವ್ರು ಇರ್ಬೋದು, ತುಂಬ ಜನದಿದೆ ಇಲ್ಲಿ. ನನ್ನ ಕಡೆಯಿಂದ ದರ್ಶನ್ ಸರ್ಗೆ ಏನಾದರೂ ಹೇಳೋದಾದರೆ ಅದಿದೊಂದೇ, ದಯವಿಟ್ಟು ಬೇಗ ಬನ್ನಿ, ಒಳ್ಳೆಯವರಾಗಿ
ಒಂದು ಹೆಣ್ಣಿಂದ ಏನೇನೆಲ್ಲ ಆಗುತ್ತೆ ಅನ್ನೋದಕ್ಕೆ ಅದಕ್ಕೆ ನೀವೇ ಸಾಕ್ಷಿ. ಇನ್ಮೇಲಾದರೂ ಒಳ್ಳೆಯವರಾಗಿ ರಾಜಕೀಯಕ್ಕೆ ಬಂದು ಎಲ್ಲರಿಗೂ ಬಡವರು ಏನಿದೆ ನೀವು ಬಂದರೆ 100% ಉಪ್ಪಿ ಸಾರ್ ಇರ್ಬೋದು, ನೀವಿರ್ಬೋದು, 100% ನಮ್ಮ ರಾಜಕೀಯ ಏನಿದೆ ಅದೆಲ್ಲ ಚೇಂಜ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ರಾಜಕೀಯಕ್ಕೆ ಬನ್ನಿ. ಆಲ್ ದ ಬೆಸ್ಟ್. ಈಗೇನು ಡೆವಿಲ್ ಸಿನಿಮಾ ಬರ್ತಿದೆ, ಡೆವಿಲ್ ಸಿನಿಮಾಗೂ ಕೂಡ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಎಲ್ರಿಗೂ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಚಾರ, ಒಳ್ಳೊಳ್ಳೆ ವಿಚಾರ ನಾನು ತರ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್.